500 ಜನರನ್ನು ನಾವು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಕಳಿಸಿದ್ರು. ಅದರಲ್ಲಿ ಮಾಲಿಂಗೇಶ್ವರ ITI ಅವರು 75 ಮಕ್ಕಳು ಮಾಲಿಂಗೇಶ್ವರ ITI ಅವರಿಂದ ಬಂದಿದ್ದಾರೆ. 75 ಮಕ್ಕಳಿಗೂ ಕೂಡ ಇವತ್ತು ಕೆಲಸ ಆಗಿದೆ. 3 ಕಂಪನಿಯಲ್ಲಿ ಸಿಲೆಕ್ಟ್ ಆಗಿದ್ದಾರೆ. ಒಳ್ಳೆ ಸಂಬಳ ಸಿಕ್ಕಿದೆ. ಹಾಗೆ ನಮಗೆ ಅತ್ಯಂತ ಧನ್ಯತಾ ಭಾವ ಬರ್ತದೆ. ಯಾಕಂತ ಹೇಳಿದ್ರೆ ಬರೀ ಚುನಾವಣೆಗೆ ಮಾತ್ರ ನಾವು ಮತ ಕೇಳುವುದು ಮಾತ್ರ ಅಲ್ಲ, ಎಲ್ಲಾ ವಲಯಗಳು ಅಭಿವೃದ್ಧಿ ಆಗಬೇಕು, ಯುವಕರ ಕೈಗೆ ಏನು ಕೆಲಸ ಕೊಡಬೇಕು ಅಂತ ನಾವು ಈ ಹಿಂದಿನಿಂದ ಹೇಳ್ಕೊಂಡು ಬಂದಿದ್ದೀವಿ. ಬಹುಶಃ ಈ ಉದ್ಯೋಗ ಮೇಳದಲ್ಲಿ ಸುಮಾರು 400ರಲ್ಲಿ ಸುಮಾರು 180 ಮಕ್ಕಳಿಗೆ ಇವತ್ತು ಉದ್ಯೋಗ ಸಿಗುವಂತ ಕೆಲಸಗಳಾಗಿದೆ. ನಮಗೆಲ್ಲ ಅತ್ಯಂತ ಸಂತೋಷದ ವಿಚಾರ. ಇವತ್ತು ಮಾಲಿಂಗೇಶ್ವರ ITI ಅವರು ಬಂದು ಅವರ ಸಂಸ್ಥೆಯಿಂದ ನಮಗೆ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದಾರೆ. ಅಭಿನಂದನಾ ಪತ್ರ ಸಿಕ್ಕಿದ ಕೂಡಲೇ ನಾವು ಏನು ತುಂಬಾ ಸಂತೋಷ ಅಂತಲ್ಲ, ಆ ಮಕ್ಕಳಿಗೆ ಕೆಲಸ ಸಿಕ್ಕಿದ್ರಲ್ಲಿ ನಮಗೆ ಅವರಿಗೂ ಒಂದು ಸಂತೋಷ, ನಮಗೂ ಸಂತೋಷ, ಮಾಲಿಂಗೇಶ್ವರ ITI ಮ್ಯಾನೇಜ್ಮೆಂಟಿನವರಿಗೂ ಕೂಡ ಒಂದು ಸಂತೋಷದ ವಿಚಾರ. ಅದರಿಂದ ಇಂಥ ಉದ್ಯೋಗ ಮೇಳಗಳು ಬರಬೇಕು, ಇಂಥ ವ್ಯವಸ್ಥೆಗಳು ಆಗಬೇಕು. ಜನರಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದರ ಜೊತೆಗೆ ಅವರ ಕೈಗೆ ಉದ್ಯೋಗವನ್ನು ಕೊಡಿಸಿದಲ್ಲಿ ಬಹುಶಃ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರು, ಇಲ್ಲಿಯ ಶಾಸಕರು ಕಳೆದ ವರ್ಷ ಮತ್ತೆ ಈ ವರ್ಷ ಕೂಡ ಏನಂತ ಹೇಳಿದ್ರೆ ಆಳ್ವಾಸ್ ಸಂಸ್ಥೆಯೊಟ್ಟಿಗೆ ಸೇರಿಕೊಂಡು ಪುತ್ತೂರಿನಲ್ಲಿ ಏನು ಉದ್ಯೋಗ ಮೇಳವನ್ನು ಸಂಘಟಿಸುವ ಒಂದು ಅತ್ಯಂತ ಮಹತ್ವದ ಕೆಲಸವನ್ನು ಮಾಡಿದ್ದಾರೆ. ಕಳೆದ ವರ್ಷ ಸಹ ನಾನು ಇಲ್ಲಿ ಬಂದಿದ್ದೆ. ಆವಾಗ ಅವರ ಉದ್ದೇಶ ಏನಂತ ಹೇಳಿದ್ರೆ ಯುವ ಜನರಿಗೆ ಉದ್ಯೋಗ ಕೊಡಬೇಕು ಅನ್ನುವ ಒಂದು ಮಹತ್ವದ ಒಂದು ವಿಷಯ ಇತ್ತು. ಆಗ ಎಲ್ಲಾ ಸಂಸ್ಥೆಯವರು ನಮ್ಮನ್ನು ಕರೆದಿದ್ರು. ಅವರು ಏನು ಇದು ನಿಮ್ಮ ಸಮಸ್ಯೆಗಳೇನು, ಕುಂದುಕೊರತೆಗಳೇನು ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಸಹ ನಾವು ವಿದ್ಯಾರ್ಥಿಗಳನ್ನು ಕಳಿಸಿದ್ದೇವೆ. ಈ ವರ್ಷ ಸಹ ಇನ್ನೂ ಅತ್ಯಂತ ಒಳ್ಳೆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ, ನಮಗೆ ಹೋಗ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ, ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅತ್ಯಂತ ಹೆಚ್ಚಿನ ಕಂಪನಿಗಳು ಬಂದಿದ್ದವು. ಎಲ್ಲಾ ವಿದ್ಯಾರ್ಥಿಗಳು ಸಾಧಾರಣ ನಮ್ಮ 2ನೇ ವರ್ಷದ ಎಲ್ಲಾ ವಿದ್ಯಾರ್ಥಿಗಳು ಈಗ ಕಲಿತಿರುವ, ಈಗ ಇನ್ನು ಪರೀಕ್ಷೆ ಕುತ್ಕೊಳ್ಳಿಕ್ಕೆ ಬಾಕಿ ಇದೆ ಅವರು, ಅಂತ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ಉದ್ಯೋಗ ಕಡಿಮೆ ಅಂದ್ರೆ 3 ಕಂಪನಿಯಲ್ಲಿ ಉದ್ಯೋಗ ಆಗಿದೆ. ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ಪುತ್ತೂರು ಮಾಲಿಂಗೇಶ್ವರನು ಎಲ್ಲ ಪರವಾಗಿ ಇದು ಮಾಲಿಂಗೇಶ್ವರನು ಅನುಗ್ರಹಿಸಿ ಅವರು ಮುಂದೆ ಕೂಡ ಅವರ ಕ್ಷೇತ್ರದಲ್ಲಿ, ಅವರ ವೈಯಕ್ತಿಕ ಜೀವನದಲ್ಲಿ, ಅವರ ರಾಜಕೀಯ ಜೀವನದಲ್ಲಿ ಮತ್ತೆ ಸಾಮಾಜಿಕ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಅಂತ ಹೇಳಿ ಒಂದು ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ.